ಗಾಯ್ಸ್, ದಿಸ್ ಇಸ್ ಪೂಜಾ ಡೇವಿಡ್ ರಾಯ್ಕರ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನೂ ಇಲ್ಲ, ಜಸ್ಟ್ ಮಿನಿ ಬ್ಲಾಗ್. ತುಂಬ ಏನಂತಾರೆ, ಇಟ್ಸ್ ಬೀನ್ 3 AM ಆ್ಯಂಡ್ 3 AM ಅರೌಂಡಿಂಗ್ಸ್ ಆ್ಯಂಡ್ ನನಗೆ ಫುಲ್ ಹಂಗರಿ. ಸೊ ಏನು ಮಾಡೋದು, 3 o'clockಲ್ಲಿ ನನ್ನ ಹಸ್ಬೆಂಡು ಕೂಡ ಮಲಗಿದ್ದಾನೆ. ಸೊ ಅವನಿಗೆ ಎಬ್ಬಿಸೋದಿಲ್ಲ ನಾನು. ನನಗೆ ಲಿಟ್ರಲಿ ನಿದ್ದೆ ಬರ್ತಿಲ್ಲ ಗೈಸ್. ಸೊ ಹೊಟ್ಟೆ ಹಸುವಿಂದ ಆ್ಯಂಡ್ ಜಸ್ಟ್ ನಮ್ಮದು ಯೂನಿವರ್ಸಲ್ ಫುಡ್ ಇದೆ, ಮ್ಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ಆ್ಯಸ್ ಆಲ್ವೇಸ್ ಲೆಟ್ಸ್ ಡು ಮ್ಯಾಗಿ. ಟೈಮ್ ಇಲ್ಲ ಆ್ಯಕ್ಚುಲಿ. ನಾನು ಮ್ಯಾಗಿನ ತುಂಬ ಪ್ರೀತಿಯಿಂದ ಮಾಡ್ತೀನಿ, ಬಿಕಾಸ್ ಎಲ್ಲರದ್ದು ಯೂನಿವರ್ಸಲ್ ಫುಡ್ ಮ್ಯಾಗಿ. ಸೊ ನಾನು ಪ್ರೀತಿಯಿಂದ ಮಾಡಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು, ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಈರುಳ್ಳಿ ಹಾಕ್ಬಿಟ್ಟು, ಚೂರು ಟೊಮೆಟೊ ಹಾಕ್ಬಿಟ್ಟು, ಚೂರು ಅರಶಿನ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಸ್ವಲ್ಪ ನೀರು ಕುದ್ತಾ ಇದ್ದಾಗ ನೂಡಲ್ಸ್ನ ಹಾಕ್ಕೊಂಡು ಆಮೇಲೆ ನಾನು ಪ್ಯಾಕೆಟ್ನ ಹಾಕ್ಕೊಳ್ತೀನಿ. ಆಮೇಲೆ ಒಂಚೂರು ಸಾಲ್ಟು ಇಷ್ಟನ್ನು ಮಾಡ್ಕೊತೀನಿ. ಬಟ್ ರಾತ್ರಿ ಆಗಿರೋದ್ರಿಂದ ಮಾರ್ನಿಂಗ್ ಆ್ಯಕ್ಚುಲಿ 4 PM 5 PM ಎಲ್ಲ ಮತ್ತೆ ಎದ್ದೇಳುವ ಅಂತ ನಮ್ಮ ಹಸ್ಬೆಂಡು ಜಿಮ್ಮಿಗೆ ಹೋಗ್ತಾರೆ. ಸೊ ಅವ್ರದ್ದು ಲಿಟ್ರಲಿ ಅನ್ಕಾನ್ಷಿಯಸ್ ಐ ಲಿಟ್ರಲಿ ಡಿನ್ ಸ್ಲೆಪ್ಟ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಮಲಗಿ ಇಲ್ಲ. ಯಾರಿಗೂ ಆಗ್ಬಾರ್ದು, ಇದ್ರೇನೋ ಬರ್ತಿ. ತುಂಬಾನೇ ಹೊಟ್ಟೆ ಈಗ. ಸೊ ನೈಟ್ ಆಗಿರೋದ್ರಿಂದ ನಾನು ಇದಾಗಿರೋದ್ರಿಂದ ನಾನೇನು ಮಾಡಿದ್ದೀನಿ ಅಂದರೆ ಮೆಲ್ಲಗೆ ಮಾಡಿದ್ದೀನಿ. ವಾಟ್ರ್ ಕುದಿಸ್ಕೊಂಡ್ಬಿಟ್ಟು ಮ್ಯಾಗಿ ಹಾಕಿ. ಈಗಷ್ಟೆಲ್ಲ ಟೈಮ್ ಇಲ್ಲ, ಈರುಳ್ಳಿ ಹೆಚ್ಚಿಬಿಟ್ಟು ಅದೆಲ್ಲ ಮಾಡೋಕ್ಕೆ ನನಗೆ ಪೇಷನ್ಸ್ ಇಲ್ಲ, ಬಿಕಾಸ್ ಹೊಟ್ಟೆ ಹಸಿದಿದೆ. ಈ ಇಂಡಿಯನ್ ಮನೇಲಿ ಏನಿರುತ್ತೋ ಇಲ್ಲೋ ಮ್ಯಾಗಿ ಅಂತೂ ಇದ್ದೇ ಇರುತ್ತೆ. ಸೊ ಅದೊಂದು ಕಾಮನ್ ಫ್ಯಾಕ್ಟರ್. ಅದಕ್ಕೆ ನೀವು ಬ್ಲೇಮ್ ಮಾಡಬಾರ್ದು ಗರ್ಲ್ಸನ್ನು, ಈ ಮ್ಯಾಗಿನೇ ಮಾಡೋಕ್ಕೆ ಬರುತ್ತೆ ಅಂತ. ನನಗೂ ಬೇರೆ ಮಾಡೋಕ್ಕೆ ಬರುತ್ತೆ, ನನಗೂ ಏನೂ ಬರ್ತಿದ್ದಿಲ್ಲ. ಯೂಟ್ಯೂಬ್ ನೋಡ್ಬಿಟ್ಟು ಎಲ್ಲ ಕಲ್ತ್ಕೊಂಡಿದ್ದೆ, ಅದು ಮದುವೆ ಆದಮೇಲೆ. ಸೊ ಇವಾಗ ಏನಂದರೆ ಅವನಿಗೆ ಎಬ್ಸೋಕ್ಕಾಗಲ್ಲ. ಅವನು ಫುಲ್ಲು ಜಿಮ್ ಮಾಡ್ಕೊಂಡು ಅವ್ನ ಕೆಲಸದಲ್ಲಿ ಅವ್ನು ಸ್ಟ್ರೆಸ್ ಔಟ್ ಆಗಿಬಿಟ್ಟು, ಅವ್ನು ಬಸ್ಟ್ ಔಟ್ ಆಗಿಬಿಟ್ಟು ಹೀಸ್ absolutely he is ಒಳ್ಳೆ ನಿದ್ದೆ ಮಾಡ್ತಿದ್ದಾನೆ. ನನಗೆ ನಿದ್ದೆ ಬರ್ತಿಲ್ಲ. ಅಮ್ಮನ ಮನೇಲಿ ಇದ್ದಾಗ ಗೈಸ್ ಒಳ್ಳೆ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತಿದ್ದೆ. ನಮ್ಮದೇ ಅಂತ ಒಂದು ಮನೆ ಆದಾಗ, ನಮ್ಮದೇ ಅಂತ ಒಂದು ಸಂಸಾರ ಆದಾಗ ಅದು ಎಲ್ಲ ಹಿಟ್ಟಾಗತ್ತೆ. ಅಮ್ಮನ ಮನೇಲಿ ಇದ್ದಾಗ ಈ ಥರ ಆಗ್ತಿತ್ತು, ಆ ಥರ ಆಗ್ತಿತ್ತು. ಬಟ್ ಸಂಸಾರ ಆದಾಗ ನಾವೇ ಎಲ್ಲ ಆಗಿರ್ತೀವಿ. ನಾವು ಊಟ ಕಮ್ಮಿ ಮಾಡ್ತೀವೋ, ಜಾಸ್ತಿ ಮಾಡ್ತೀವೋ, ಅಥವಾ ಅವ್ರಿಗೆ ಬಡಿಸೋರದೇ ಖುಷಿಯಾಗಿರ್ತೀವೋ, ಅಥವಾ ಅವರು ತಿನ್ನೋದು ನೋಡಿ ನಾವು ಖುಷಿಯಾಗಿರ್ತೀವೋ, ಅಥವಾ ಅದೇನೋ ಗೈಸ್ ಅದು ಒಂಥರ ಆ ಜವಾಬ್ದಾರಿ, ಮನೆ ಅಡುಗೆ ಮಾಡಿ ಬಡಿಸೋದು, ಇಟ್ಸ್ ಆಲ್ ಬ್ಯೂಟಿಫುಲ್. ಯೆಟ್ ಲಿಟಲ್ ಬಿಟ್ ಈಗಿನ ಜನ್ರೇಷನ್ಗೆ ಏನಂದರೆ ಯಾಕೆ ಮಾಡಬೇಕು ಆ್ಯಸ್ ಅ ಕುಕಿಂಗ್ ಈಸ್ ಬೇಸಿಕ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ನನಗೂ ಏನೂ ಬರ್ತಿದ್ದಿಲ್ಲ. ನಾನು ಅಫ್ಕೋರ್ಸ್ ನಿಮಗೆ ಗೊತ್ತು, ಅಮ್ಮನ ಮನೇಲಿದ್ದಾಗ ಏನೇನೂ ಮಾಡಿರಲ್ಲ ನಾವು. ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ. ನಾನು ಒಬ್ಬಳೇ ಆಗಿದ್ದರೂ ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ಇದೆಲ್ಲ ಮಾಡ್ತಿದ್ದೆ. ಬಟ್ ಅಡುಗೆ ಮನೆಗೆ ಮಾತ್ರ ಅಮ್ಮ ನನ್ನ ಕೈಯಲ್ಲಿ ಆಗಲ್ಲ ಅಂತಿದ್ದೆ ನಾನು. ಬಟ್ ಆದರೆ ಮದುವೆ ಆದಮೇಲೆ ನಾನು ಅತ್ತೆ ಮನೆಗೆ ಹೋದ್ಮೇಲೆ ಒಂದೊಂದು ಕಾನ್ಸಿಕ್ವೆನ್ಸಸ್ ಇರುತ್ತೆ. ಅವ್ರು ನಮಗೇನೋ ಹೇಳೋದು, ನಮಗದು ಮೊದಲೇ ಈಗೋ ಹರ್ಟಾಗತ್ತೆ ಗೈಸ್ ನಂದು. ಸೊ ಹೀಗೆ ಹರ್ಟ್ ಆಗಿದ್ದಕ್ಕಾದ್ರೂ ಅಡುಗೆ ಕಲ್ತ್ಕೊಂಡೆ ನಾನು.
ಇದರಿಂದ ಯಾವ ಥಿಯರಿಯೂ ನನಗೆ ಹೇಳ್ತಿಲ್ಲ, ಬಟ್ ಅವ್ರು ಹೇಳೋದು ಒಳ್ಳೆಯದಕ್ಕೆ ಕಲ್ತ್ಕೊಳ್ಳಿ ಅಂತ ಬೇಸಿಕ್. ಸೊ ನಾನು ಆಲ್ಮೋಸ್ಟ್ ನಮ್ಮ ಅಮ್ಮನ ನೋಡು ಕಲ್ತಿದ್ದೀನಿ, ಅವ್ರು ನೋಡು ಕಲ್ತಿದ್ದೀನಿ, ಆ್ಯಂಡ್ ಮೋರ್ ಓವರ್ ಯೂಟ್ಯೂಬಿಂದ ಕಲ್ತಿದ್ದೀನಿ. ಸೊ ನನ್ನ ಗಂಡಂಗೆ ನಾನು ಮಾಡಿ ಹಾಕ್ತಿದ್ದೀನಿ, ತಿಂತಾನೆ, ಚೆನ್ನಾಗಿದೆ ಅಂತಾನೆ. ಲೈಕ್ ಗೊತ್ತಿಲ್ಲ, ಅವನಿಗೆ ರಿವ್ಯೂ ಕೇಳಬೇಕು, ನೆಕ್ಸ್ಟ್ ವೀಡಿಯೋದಲ್ಲಿ ಕೇಳೋಣ. ಸೊ ಅಷ್ಟೇ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಸೊ ಲೈಫ್ ಈಸ್ ವೆರಿ ಶಾರ್ಟ್, ವೆರಿ ಲಾಂಗ್ ಅಂತ ಏನಿಲ್ಲ. ಇರೋ ಲೈಫಲ್ಲಿ ಕಲ್ತ್ಕೊಂಡು ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡು ಖುಷಿಯಾಗಿ ಇರೋದೇ ಲೈಫ್ ಅಂತ ನನ್ನ ಪ್ರಕಾರ. ಮತ್ತು ನಮ್ಮದೊಂದು ಯೂಟ್ಯೂಬ್ ಇನ್ನೊಂದು ಚಾನಲ್ ಇದೆ, ದಟ್ ಈಸ್ ಟೆಕ್ ಇನ್ ಸಿವಿಲ್ ಅಂತ. ಸೊ ಅದಕ್ಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅದರಲ್ಲಿ ನಾವು ಸಿವಿಲ್ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀವಿ. ನಿಮ್ಮ ಕನ್ನಡದಲ್ಲಿ ನಾವು ಹೇಳಕ್ಕೆ ಬರ್ತೀವಿ. ನಿಮ್ಮ ಕನ್ನಡ ಅಲ್ಲ, ನಮ್ಮ ಕನ್ನಡ, ಸಾರಿ, ಸ್ವಲ್ಪ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಯಾಕಂದರೆ ಹೊಟ್ಟೆ ಹಸಿತಿದೆಲ್ಲ ಗೈಸ್, ಅದಕ್ಕೋಸ್ಕರ. ಓಕೆ, ಮ್ಯಾಗಿ ಈಸ್ ಡನ್, ಬರ್ತೀನಿ. ಸೊ ನಾನು ಏನು ಹೇಳಕೊಟ್ಟಿದ್ದೆ ಅಂದರೆ ಟೆಕ್ ಇನ್ ಸಿವಿಲ್ ಅಂತ. ಡ್ಯೂ ಟು ಸಮ್ ರೀಸನ್ಸ್ ಲೈಕ್ ಪರ್ಸ್ನಲ್ ಇಶ್ಯೂಸ್ ನಾವು ಲೈಕ್ ನೆಕ್ಸ್ಟಿಂದ ಇನ್ನು ನಿಮಗೆ ಲೈಕ್ ಟಾಪಿಕ್ ಇದೆಯಲ್ಲ ಅದನ್ನು ನಿಮಗೆ ಮುಟ್ಸೋಕ್ಕೆ ನಾವು ಟ್ರೈ ಮಾಡ್ತಿದ್ದೀವಿ. ದೆನ್ ಮೋರ್ ಓವರ್ ನಾನು ಈ ವಿಡಿಯೋ ಯಾಕೆ ಮಾಡಿದ್ದು ಅಂದರೆ ಲೈಕ್ ಜಸ್ಟ್ ಎ ಟ್ರೈ. ಒನ್ ಈಸ್ ಪ್ರೊಫೆಷ್ನಲ್, ಒನ್ ಈಸ್ ಹೂ ಪೂಜಾ ಈಸ್ ಅಂತ ಹೇಳೋಕ್ಕೆ. ಸೊ ನಾನೇನು ಪ್ರಪಂಚಕ್ಕೆ ಹೇಳಕ್ಕೆ ಕೊಟ್ಟಿಲ್ಲ ಪೂಜಾ ಹಿಂಗೆ ಇರೋದು ಹಾಗೆ ಮಾಡೋದು ಅಂತ. ಆ್ಯಂಡ್ ಐ ಆಮ್ ಆಲ್ವೇಸ್ ಲೈಕ್ ದಿಸ್, ಆ್ಯಂಡ್ ಬಟ್ people will never understand me, and I don't want people to understand me, but yet I just want to showcase that this is me, and I'm happy. ನಮಗೊಂದು ಪ್ರೋತ್ಸಾಹ ಟೆಕ್ ಇನ್ ಸಿವಿಲ್ಗೆ ಎಷ್ಟಾಗಬೇಕು ನೀವು ಅಷ್ಟು ಕೊಟ್ಟಿದ್ದೀರಾ, ಆ್ಯಂಡ್ ಐ ವೆರಿ ಹ್ಯಾಪಿ. ಆ್ಯಂಡ್ ಈ ಬ್ಲಾಗ್ ಮಾಡ್ತಿರೋ ಕಾರಣ, ದಿಸ್ ಇಸ್ ಪೂಜಾ, ದಿಸ್ ಇಸ್ ಲೈಕ್ ಪರ್ಸ್ನಲ್. Who is she? And that is, she is professional, and she is both, and she is balancing both, and that you should know. And yet yeah, so coming to the topic, ನಾನೇನು ಟೆಕ್ ಇನ್ ಸಿವಿಲ್ ಬಗ್ಗೆ ಹೇಳಕ್ಕೆ ಬರ್ತಿದೆ. ಸ್ವಲ್ಪ ಕಾರಣಾಂತರಗಳಿಂದ ಇದಾಗಿರ್ಬೋದು, ಬಟ್ ಮುಂದಿನ ವೀಡಿಯೋದಲ್ಲಿ ಬಂದೇ ಬರ್ತೀವಿ. ಅದು ಜಾನ್ ಆಗಿರ್ಬೋದು, 2025ಗೆ ಧಮಾಕ ಲೈಕ್ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ನಮ್ಮಿಬ್ಬರ ಪ್ಲ್ಯಾನು. ಸೊ ನನ್ನ ಹಸ್ಬೆಂಡ್ ಇದರಲ್ಲಿ ಜೊತೆ ಆಗಿರೋದ್ರಿಂದ ಸೊ ನಾವು ಅದನ್ನು ಇಟ್ಕೊಂಡಿದ್ದೀವಿ ತಲೆಯಲ್ಲಿ. ಆ್ಯಂಡ್ ಮೋರ್ ಓವರ್ ದಿಸ್ ಇಸ್ ಮೈ ಫಸ್ಟ್ ಬ್ಲಾಗ್, ಆ್ಯಂಡ್ ಐ ಹೋಪ್ ಯು ಲೈಕ್ ಇಟ್ ಗೈಸ್. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಜೊತೆಗೆ ಮ್ಯಾಗಿದ್ದೀನಿ.